ಇವತ್ತು ಸ್ಟೇರ್ ಕೇಸ್ ಬಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳಿದ್ದು ಫಸ್ಟು ಡಾಗ್ ಲೆಗ್ಡ್ ಸ್ಟೇರ್ ಕೇಸ್ ಅಲ್ವಾ. ಡಾಗ್ ಲೆಗ್ಡಲ್ಲಿ ಏನಾಗುತ್ತೆ, ಮಿನಿಮಮ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ಸ್ಟೇರ್ ಕೇಸ್ ಬಿಡ್ತು ಯಾವುದೇ ಆಗಿರಲಿ 2 feet 9 inches ಸ್ಟಾರ್ಟ್ ಆಗುತ್ತೆ. ಸೊ ನಾವು ಕಂಫರ್ಟಬಲಾಗಿ ಓಡಾಡಬೇಕು, ಏನೇ ಒಂದು ಮೆಟೀರಿಯಲ್ಸ್ನ ಶಿಫ್ಟ್ ಮಾಡಬೇಕು ಮನೆಗೆ ಅಂದಾಗ 2 feet 9 inches ಒಂದು ರೀಸನಬಲ್ ಆಗಿರುತ್ತೆ. ತೀರಾ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ ಈ ಥರ. ಆಮೇಲೆ ಅಕಾರ್ಡಿಂಗ್ ಟು ಸ್ಪೇಸಸ್, ಈಗ ಸೈಟ್ ಕಮ್ಮಿ ಇದ್ದಾಗ ಒಂದು ಸತಿ ಜಾಗ ಇಲ್ದಿದ್ದಾಗ ಏನು ಮಾಡ್ತಾರೆ 2.5 feet ಈ ಥರ ಕೊಡ್ತಾರೆ. ಸೊ ಮಿನಿಮಮ್ 2 feet 9 inches ಕೊಟ್ಟರೆ ಇದು ಒಂಥರ ದೊಡ್ಡ ಸ್ಟ್ಯಾಂಡರ್ಡ್ ಸೈಜೇ. ಆಮೇಲೆ 3 feet ಕೊಡ್ತಾರೆ. 3 feet ಅನ್ನೋದು ಇನ್ನೂ ಸ್ಟ್ಯಾಂಡರ್ಡ್ ಸೈಜ್ ಇದು. ಸೊ ಇದು ಯಾವುದಕ್ಕೂ ಕಂಜೆಸ್ಟೆಡ್ ಆಗಲ್ಲ. ಆಮೇಲೆ ಇದು ಡಾಗ್ ಲೆಗ್ಡ್ಗೆ ಕೊಡ್ತಾರೆ. ಓಪನ್ ವೆಲ್ಗೂ ಅಷ್ಟೇ. ಓಪನ್ ವೆಲ್ಗೆ ಆಲ್ಮೋಸ್ಟು ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 3 feetಯಿಂದನೇ ಅದು ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗುತ್ತೆ. 2 feet 9 inches ಎಲ್ಲ ಸ್ಟಾರ್ಟ್ ಆಗೋಲ್ಲ. ಸೊ ಡಾಗ್ ಲೆಗ್ಡಲ್ಲಿ ಏನಾಗುತ್ತೆ, ಮಿನಿಮಮ್ ಇಷ್ಟು ಇರುತ್ತೆ. ಆಮೇಲೆ ಥ್ರೆಡ್ ಬಂದ್ಬಿಟ್ಟು ನಮಗೆ 10 inch ಸ್ಟಾರ್ಟ್ ಆಗುತ್ತೆ. 11 inch ಕೊಡ್ಬೋದು, 1 feet ಕೊಡ್ಬೋದು. ಸೊ ಈ 3 ಥ್ರೆಡ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ರೈಸರ್ ಬಂದ್ಬಿಟ್ಟು 6 inch ಕೊಡ್ತಾರೆ, 5 inch ಕೊಡ್ತಾರೆ. ಸೊ ಅಕಾರ್ಡಿಂಗ್ ಟು ದಿ ಕ್ಯಾಲ್ಕುಲೇಷನ್. ಸೊ ಅದನ್ನು ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಅದು ಒಂದು ಫಾರ್ಮುಲಾ ಇದೆ. ಟೋಟಲ್ ಹೈಟು ಮತ್ತು ಸ್ಟೆಪ್ಸು ಅಕಾರ್ಡಿಂಗ್ ಟು ಅದನ್ನೊಂದು ಮಾಡಿದ್ರೆ ನಿಮಗೆ ಟೋಟಲ್ ಎಷ್ಟು ರೈಸರ್ ಎಷ್ಟು ಹೈಟ್ ಇರುತ್ತೆ ಅಂತ ಸಿಗುತ್ತೆ. ವಿಡ್ತ್ ಮಾತ್ರ ನಮಗೆ 10 inch ಇದ್ದರೆ ಒಂದು ಲೆವೆಲ್ಗೆ ನೀಟಾಗಿ ಫುಲ್ ನಾವು ಫುಟ್ನ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಆಮೇಲೆ 1 feet ಕೊಟ್ಟರೆ ನೀಟಾಗಿ ಇನ್ನೂ ಸ್ವಲ್ಪ ಲೈಟಾಗಿ ಜಾಗ ಉಳಿಯುತ್ತೆ ನಮಗೆ. ಅಂದರೆ ಸ್ವಲ್ಪ ದೊಡ್ಡದಾಗಿರೋ ತುಂಬ ಹೈಟ್ ವ್ಯಕ್ತಿ ಈ ಥರ ಎಲ್ಲ ಬಂದಾಗ ಫ್ಲ್ಯಾಟ್ ಫುಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ಸ್ದು. ಇದು ಎಲ್ಲದಕ್ಕೂ ಸೇಮ್ ಬರುತ್ತೆ, ಓಪನ್ ವೆಲ್ಲು ಮತ್ತು ಡಾಗ್ ಲೆಗ್ಡ್ಗೆ. ಆಮೇಲೆ 2 ಟೈಪ್ ಬರುತ್ತೆ ಅದರಲ್ಲಿ. ಒಂದು ವೇಸ್ಟ್ ಲ್ಯಾಬು, ಇನ್ನೊಂದು ಚೈನ್ ಲಿಂಕ್ ಅಂತಾರೆ. ಚೈನ್ ಲಿಂಕ್ ಅಂದರೆ ಮೇಲ್ಗಡೆ ಯಾವ ಥರ ಹೋಗಿರುತ್ತೋ ಕೆಳಗಡೆನೂ ಅದೇ ಥರ. ಅಂದರೆ ಇವಾಗ ಡೂಪ್ಲೆಕ್ಸಲ್ಲೆಲ್ಲ ಇದು ನೋಡೋಕ್ಕೆ ಒಂಥರ ಲಕ್ಸುರಿಯಸ್ ಚೆನ್ನಾಗಿರುತ್ತೆ. ಇದು ವೇಸ್ಟ್ ಲ್ಯಾಬ್ ಏನಂದರೆ ಕಾಂಕ್ರೀಟು ಮತ್ತು ಸ್ಟೀಲ್ನ ಕಮ್ಮಿ ಯೂಸ್ ಆಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಸ್ವಲ್ಪ ಲಕ್ಸುರಿನೆಸ್ ಕಮ್ಮಿ ಬರುತ್ತೆ. ಆಮೇಲೆ ದ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನು ಕಮ್ಮಿ ಆಗುತ್ತೆ. ಇದು ಜಾಸ್ತಿ ಆಗುತ್ತೆ, ಇದು ಕಮ್ಮಿ ಆಗುತ್ತೆ. ಇದಕ್ಕೇನೆಂದರೆ ಸಪ್ರೇಟ್ ಸೆಂಟ್ರಿಂಗ್ ಮಾಡ್ಕೋಬೇಕು, ಬಾರ್ ಬೆಂಡಿಂಗ್ ಜಾಸ್ತಿ ಮಾಡ್ಕೊಬೇಕು. ಇದಕ್ಕೆಲ್ಲ ಬಾರ್ ಬೆಂಡಿಂಗ್ ಪ್ರೋಸೆಸ್ ತುಂಬ ಇದೆ ಡೀಟೇಲಾಗಿ. ಇದಕ್ಕೂ ಬೇರೆ ಇದೆ, ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಹೆಚ್ಚಿನ ಮಾಹಿತಿ ಅಂದರೆ ಒಂದು ರೂಮ್ ಸೈಜ್ ಆಗಿರ್ಬೋದು, ಒಂದು ಕಾರ್ಡ್ ಸೈಜು, ಪ್ರತಿಯೊಂದೂ ಏನು ಸ್ಟ್ಯಾಂಡರ್ಡ್ ಇರಬೇಕು, ಸ್ಟ್ಯಾಂಡರ್ಡ್ಸ್ ಅಕಾರ್ಡಿಂಗ್ ಟು ಟೈಮ್ ಸ್ಟ್ಯಾಂಡರ್ಡ್ ಬುಕ್ ಪ್ರಕಾರ ನಾನು ನಿಮಗೆ ದಿನ ಒಂದು ನಾಲೆಜ್ ಕೊಡ್ತಾ ಹೋಗ್ತೀನಿ. ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ನಾಲೆಜ್ ಜಾಸ್ತಿ ಬೇಕು ವಿತ್ 100% ವಾಸ್ತು ಎಲ್ಲ ಫರ್ನಿಚರಿಂದ ಹಿಡಿದು ಎಲ್ಲ ಟಾಯ್ಲೆಟು, ಬೆಡ್ರೂಮು, ಕಿಚನ್ನು, ಲೀವಿಂಗು, ಡೈನಿಂಗು, ಸ್ಟೇರ್ ಕೇಸು ಎಲ್ಲದನ್ನು ವಿತ್ ವಾಸ್ತು, ವಿತ್ ಸ್ಟ್ಯಾಂಡರ್ಡ್ಸ್, ವಿತ್ ಟೈಮ್ಸ್ ಆಫ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜಾಸ್ತಿ ನಿಮಗೆ ನಾಲೆಜ್ ಬೇಕಂದರೆ ಪ್ಲೀಸ್ ನನ್ನ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.